ಪ್ರಿಯಾಂಕ್ ಖರ್ಗೆಗೆ ಆರ್ಎಸ್ಎಸ್ ಈಗ ಬಿಗ್ ಶಾಕ್ ಅನ್ನ ಕೊಟ್ಟಿದೆ. ಆರ್ಎಸ್ಎಸ್ ಕಟ್ಟು ಟೀಕಾಕಾರರಾಗಿ ಸಮನ್ಸನ್ನ ಜಾರಿ ಮಾಡಲಾಗಿದೆ. ಆರ್ಎಸ್ಎಸ್ ವಿರುದ್ಧ ಅವಹೇಳನಗಳನ್ನ ಪ್ರಿಯಾಂಕ್ ಖರ್ಗೆ ನೀಡ್ತಾ ಇದ್ರು. ಇದಕ್ಕೆ ಸಮನ್ಸನ್ನ ನೀಡಲಾಗಿದೆ. ನೆಲಪಾಡ್ಗೂ ಕೂಡ ಈಗ ಖುದ್ದು ಕೋರ್ಟ್ಗೆ ಹಾಜರಾಗುವಂತೆ ಸೂಚನೆ ನೀಡಲಾಗಿದೆ. ನೋಡಿ, ಪ್ರಿಯಾಂಕ್ ಖರ್ಗೆಗೆ ಆರ್ಎಸ್ಎಸ್ ಬಿಗ್ ಶಾಕ್ ಅನ್ನ ನೀಡಿದೆ. ಆರ್ಎಸ್ಎಸ್ ಬಗ್ಗೆ ಆಗಾಗ ಕಟುವಾದ ಟೀಕೆಗಳನ್ನ ಮಾಡ್ತಾ ಇದ್ರು. ಅದಕ್ಕಾಗಿ ಸಮನ್ಸ್ ಜಾರಿ ಮಾಡಲಾಗಿದೆ. ಆರ್ಎಸ್ಎಸ್ ವಿರುದ್ಧ ಅವಹೇಳನಕಾರಿ ಹೇಳಿಕೆಗಳನ್ನ ನೀಡ್ತಾ ಇದ್ರು. ಅದಕ್ಕೆ ಈಗ ಸಮನ್ಸ್ ನೀಡಲಾಗಿದೆ. ನೆಲಪಾಡ್ಗೂ ಕೂಡ ಖುದ್ದು ಕೋರ್ಟ್ಗೆ ಹಾಜರಾಗುವಂತೆ ಸೂಚನೆ ನೀಡಲಾಗಿದೆ. ಕಾಂಗ್ರೆಸ್ ನಾಯಕರಿಗೆ 42ನೇ ಕೋರ್ಟ್ನಿಂದ ಈಗ ಬಂದಿರುವಂಥದ್ದು. ಜುಲೈ 21ರಂದು ಖುದ್ದಾಗಿ ಹಾಜರಾಗುವಂತೆ ಸೂಚನೆಯನ್ನ ನೀಡಲಾಗಿದೆ. ಪ್ರಿಯಾಂಕ್ ಖರ್ಗೆಗೆ ಆರ್ಎಸ್ಎಸ್ ಈಗ ಬಿಗ್ ಶಾಕ್ ಅನ್ನ ನೀಡಿದೆ. ಆರ್ಎಸ್ಎಸ್ ವಿರುದ್ಧವಾಗಿ ಪ್ರಿಯಾಂಕ್ ಖರ್ಗೆ ಆಗಾಗ ಕಟುವಾದಂತಹ ಟೀಕೆಗಳನ್ನ ಮಾಡ್ತಾ ಇದ್ರು. ಹಾಗಾಗಿಯೇ ಸಮನ್ಸ್ ಜಾರಿ ಮಾಡಲಾಗಿದೆ. ಕೋರ್ಟ್ಗೆ ಹಾಜರಾಗಲೇಬೇಕಾಗಿದೆ. ಆರ್ಎಸ್ಎಸ್ ವಿರುದ್ಧ ಅವಹೇಳನಕಾರಿ ಹೇಳಿಕೆಗಳನ್ನ ಪ್ರಿಯಾಂಕ್ ಖರ್ಗೆ ನೀಡ್ತಾ ಇದ್ರು. ಈಗ ಸಮನ್ಸ್ ಜಾರಿ ಮಾಡಲಾಗಿದೆ. ನೆಲಪಾಡ್ಗೂ ಕೂಡ ಖುದ್ದು ಹಾಜರಾಗುವಂತೆ ಕೋರ್ಟ್ಗೆ ಸೂಚನೆಯನ್ನ ನೀಡಲಾಗಿದೆ. ಕಾಂಗ್ರೆಸ್ ನಾಯಕರಿಗೆ 42ನೇ ಕೋರ್ಟ್ನಿಂದ ಈಗ ಸೂಚನೆ ನೀಡಲಾಗಿದೆ. ಇನ್ನು ಪ್ರಿಯಾಂಕ್ ಖರ್ಗೆ ವರ್ಸಸ್ ಆರ್ಎಸ್ಎಸ್ ಸದಸ್ಯರ ವಿರುದ್ಧ ಪ್ರಿಯಾಂಕ್ ಖರ್ಗೆ ಸಾಕಷ್ಟು ಹೇಳಿಕೆಗಳನ್ನು ನೀಡ್ತಾ ಇದ್ರು. ಯೂಟ್ಯೂಬ್ನಲ್ಲಿ ಆರ್ಎಸ್ಎಸ್ ವಿರುದ್ಧ ನೆಲಪಾಡ್ ಅವಹೇಳನಕಾರಿ ಹೇಳಿಕೆ ನೀಡಿದ್ರು. ಆರ್ಎಸ್ಎಸ್ ಕಾರ್ಯಕರ್ತ ತೇಜಸ್ ಖಾಸಗಿ ಹೇಳಿಕೆಯನ್ನ ನೀಡಿದ್ರು. ಅವಹೇಳನಕಾರಿ ಹೇಳಿಕೆಯಿಂದ ಘನತೆಗೆ ಒಂದು ಧಕ್ಕೆ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಈಗ ಸಮನ್ಸ್ ಜಾರಿ ಮಾಡಲಾಗಿದೆ. ಕ್ರಿಮಿನಲ್ ಮಾನನಷ್ಟ ಕೇಸ್ ವಿಚಾರಣೆಗೆ ಈಗ ಕೋರ್ಟ್ ಅಂಗೀಕರಿಸಿದೆ. ಬೆಂಗಳೂರಿನ 42ನೇ ಎಸಿಜೆಎಂ ಕೋರ್ಟ್ನಿಂದ ಆದೇಶ ನೀಡಲಾಗಿದೆ. ಏನು ಪ್ರಿಯಾಂಕ್ ಖರ್ಗೆ ಅವರು ಆವಾಗವಾಗ ಆರ್ಎಸ್ಎಸ್ ಬಗ್ಗೆ ಹೇಳಿಕೆಗಳನ್ನು ನೀಡ್ತಾ ಇದ್ರು. ಅದೇ ರೀತಿಯಲ್ಲಿ ತೇಜಸ್ ಎಂಬುವರ ಬಗ್ಗೆ ಹೇಳಿಕೆನ ನೀಡಿದ್ರು. ಹಾಗಾಗಿ ತೇಜಸ್ ಅವರು ಆರ್ಎಸ್ಎಸ್ ಬಗ್ಗೆ ಹೇಳಿಕೆ ನೀಡ್ತಾ ಇದ್ದಂತಹ ಹಿನ್ನೆಲೆಯಲ್ಲಿ ತೇಜಸ್ ಎಂಬುವರು ಖಾಸಗಿಯಾಗಿ ದೂರನ್ನ ನೀಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ಹಾಗೂ ನೆಲಪಾಡ್ ವಿರುದ್ಧವಾಗಿ ದೂರನ್ನ ನೀಡಿದ್ದಾರೆ. ಇದೀಗ ಕೋರ್ಟ್ ಸಮನ್ಸ್ ಅನ್ನ ಜಾರಿ ಮಾಡಿದೆ. ಕೋರ್ಟ್ಗೆ ಹಾಜರಾಗುವಂತೆ ಸಮನ್ಸ್ ಅನ್ನ ಜಾರಿ ಮಾಡಿದೆ. ಪ್ರಿಯಾಂಕ್ ಖರ್ಗೆ ಹಾಗೂ ನೆಲಪಾಡ್ ಸಾಕಷ್ಟು ಹೇಳಿಕೆಗಳನ್ನು ಆರ್ಎಸ್ಎಸ್ ವಿರುದ್ಧವಾಗಿ ನೀಡ್ತಾ ಇದ್ರು. ಹಾಗಾಗಿಯೇ ಆರ್ಎಸ್ಎಸ್ನ ಕಾರ್ಯಕರ್ತ ತೇಜಸ್ ಎಂಬುವರು ಖಾಸಗಿಯಾಗಿ ದೂರನ್ನ ನೀಡಿದ್ದಾರೆ. ಯೂಟ್ಯೂಬ್ನಲ್ಲಿ ಆರ್ಎಸ್ಎಸ್ ವಿರುದ್ಧ ನೆಲಪಾಡ್ ಅವಹೇಳನ ಹೇಳಿಕೆಗಳನ್ನು ನೀಡಿದ್ರು. ಆರ್ಎಸ್ಎಸ್ ಕಾರ್ಯಕರ್ತ ತೇಜಸ್ ಈಗ ಖಾಸಗಿಯಾಗಿ ದೂರನ್ನ ನೀಡಿದ್ದಾರೆ. ಅಂದರೆ ಅವರೇ ಹೋಗಿ ದೂರನ್ನ ನೀಡಿದ್ದಾರೆ. ಅವಹೇಳನಕಾರಿ ಹೇಳಿಕೆಯಿಂದ ಘನತೆಗೆ ಧಕ್ಕೆ ಆಗಿದೆ ಅಂತ ಕೇಸ್ ಫೈಲ್ ಮಾಡಿದ್ದಾರೆ. ಹಾಗಾಗಿ ಈಗ ಕೋರ್ಟ್ ಹಾಜರಾಗುವಂತೆ ಸಮನ್ಸನ್ನ ಜಾರಿ ಮಾಡಿದೆ. ಪ್ರಿಯಾಂಕ್ ಖರ್ಗೆ ಹಾಗೂ ನೆಲಪಾಡಿಗೆ ಕೋರ್ಟ್ ಈಗ ಶಾಕ್ ನೀಡುವಂಥದ್ದು. ಕೋರ್ಟ್ಗೆ ಹಾಜರಾಗುವಂತೆ ಸಮನ್ಸನ್ನ ಜಾರಿ ಮಾಡಿದೆ. ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ಅರುಣ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅರುಣ್, ಈಗ ಆರ್ಎಸ್ಎಸ್ ವಿರುದ್ಧವಾಗಿ ಪ್ರಿಯಾಂಕ್ ಖರ್ಗೆ ಅವರು ಸಾಕಷ್ಟು ಹೇಳಿಕೆಗಳನ್ನು ನೀಡ್ತಾ ಇದ್ರು. ಜೊತೆಗೆ ನೆಲಪಾಡ್ ಕೂಡ ಹೇಳಿಕೆ ನೀಡ್ತಾ ಇದ್ರು. ಹಾಗಾಗಿ ಕೋರ್ಟ್ ಈಗ ಸಮನ್ಸ್ ಜಾರಿ ಮಾಡಿದೆ. ಕೋರ್ಟ್ಗೆ ಹಾಜರಾಗುವಂತೆ ನೆಲಪಾಡ್ಗೆ ಸೂಚನೆಯನ್ನ ಕೂಡ ನೀಡಿದೆ. ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಲಕ್ಷ್ಮೀ, 2025ರಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ಒಂದು ಆರ್ಎಸ್ಎಸ್ ವಿರುದ್ಧ ಅವಹೇಳನಕಾರಿಯಾಗಿ ಪೋಸ್ಟ್ ಅನ್ನ ಮಾಡಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದಾಪುರ ನಿವಾಸಿಯಾಗಿರುತ್ತದೆ
ತೇಜಸ್ ಅವರು ಒಂದು ಖಾಸಗಿ ದೂರನ್ನ ಕೋರ್ಟ್ಗೆ ಕಳೆದ ವರ್ಷ ಸಲ್ಲಿಕೆಯನ್ನ ಮಾಡಿದ್ರು. ಸೊ ಈ ವಿಚಾರವಾಗಿ ಕಳೆದ ವರ್ಷದಿಂದ ಸಹ ವಿಚಾರಣೆಗಳು ನಡೀತಾ ಇತ್ತು. ಆದ್ರೆ ಖುದ್ದು ಈಗ ಕೋರ್ಟ್ ಒಂದು ಕ್ರಿಮಿನಲ್ ಏನಾಗಿ ಈ ಒಂದು ಕೇಸನ್ನ ಪರಿಗಣನೆ ಮಾಡಿರುವಂತದ್ದು. ಆ ಹಿನ್ನೆಲೆಯಲ್ಲಿ ನಲ್ಪಾಡು ಕಾಂಗ್ರೆಸ್ ಮುಖಂಡ ನಲ್ಪಾಡು ಮತ್ತೆ ಈಗಿನ ಗೃಹ ಸಚಿವರಾದಂತಹ ಪ್ರಿಯಾಂಕಾ ಖರ್ಗೆ ಅವರಿಗೂ ಕೋರ್ಟ್ ಒಂದು ಸಮನ್ಸ್ ಅನ್ನ ಕೊಟ್ಟಿರುವಂತದ್ದು. ಅಂದ್ರೆ ಕಳೆದ ವರ್ಷ ದಾಖಲಾದಂತಹ ಪ್ರಕರಣಕ್ಕೆ ಇವಾಗ ಒಂದು ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಅಂದ್ರೆ 21ನೇ ತಾರೀಕು ಜುಲೈ 21ನೇ ತಾರೀಕು ಖುದ್ದು ಹಾಜರಾಗಬೇಕು ಅಂತ ಹೇಳ್ಬಿಟ್ಟು ಕೋರ್ಟ್ 42ನೇ SCJM ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಒಂದು ಕೊಟ್ಟಿರುವಂತದ್ದು. ನಿನ್ನೆ ಏನು ಈ ಕೋರ್ಟ್ ನಲ್ಲಿ ಈ ಬಗ್ಗೆ ನಿನ್ನೆ ದೂರುದಾರರ ಪರ ವಕೀಲರು ಒಂದು ಕೋರ್ಟ್ಗೆ ಒಂದು ಮನವಿಯನ್ನ ಮಾಡ್ಕೊಂಡಿದ್ದು. ಕಳೆದ ವರ್ಷ 1 ವರ್ಷದಿಂದ ಸಹ ಈ ಒಂದು ಪ್ರಕರಣದ ವಿಚಾರಣೆ ನಡೀತಾ ಇದೆ. ಇದರಲ್ಲಿ ಒಂದು ಕಾಗ್ನಿಜೆನ್ಸ್ ಇದೆ, ಅಂದ್ರೆ ಒಂದು ಕಾನೂನು ಅಂದ್ರೆ ಕಾಗ್ನಿಜೆನ್ಸ್ ಇದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಹಾಗಾಗಿ ಇದರ ವಿಚಾರಣೆ ನಡೆಸಬೇಕು ಅಂತ ಹೇಳ್ಬಿಟ್ಟು ಅವರು ವಾದವನ್ನ ಮಾಡಿದ್ರು. ಸೊ ಈ ಬಗ್ಗೆ ಕೋರ್ಟ್ ಸಹ ಅವರ ವಾದವನ್ನ ಮನ್ನಣೆ ಮಾಡಿಕೊಂಡು ಇದೀಗ ಒಂದು ಯಾರು ಆರೋಪಿಗಳಿದ್ದಾರೆ ನಲ್ಪಾಡ್ ಇರ್ಬೋದು ಮತ್ತೆ ಗೃಹ ಸಚಿವರಾದಂತಹ ಪ್ರಿಯಾಂಕಾ ಖರ್ಗೆ ಯಾರಿದ್ದಾರೆ, ಸೊ ಅವ್ರಿಗೆ ಈಗ ಕೋರ್ಟ್ ಒಂದು ಸಮನ್ಸ್ ಅನ್ನ ಕೊಟ್ಟಿರುವಂತದ್ದು. ಸೊ ಹಾಗಾಗಿ 21ನೇ ತಾರೀಕು ಏನು ಖುದ್ದು ಹಾಜರಾತಿ ಆಗ್ತಾರಾ ಅಥವಾ ಏನಾದ್ರು ವಕೀಲರ ಮೂಲಕ ಏನಾದ್ರು ಮನವನ್ನ ಸಲ್ಲಿಕೆ ಮಾಡ್ತಾರಾ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಲಕ್ಷ್ಮಿ, ಧನ್ಯವಾದ ಅರುಣ್ ನಿಮ್ಮೆಲ್ಲ ಮಾಹಿತಿಗಾಗಿ.